ಸೇನಾಪಡೆಗೇನೋ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೇನಾಗಬಹುದು ಅನ್ನೋ ಕುತೂಹಲ ಸಹಜವಾಗೇ ಇದೆ. ನಿನ್ನೆಯಿಂದಲೂ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸರಣಿ ಸಭೆಗಳು. ಇವತ್ತು ಬೆಳಗ್ಗೆನೆ 3 ಅತ್ಯಂತ ಮಹತ್ವಪೂರ್ಣವಾದ ಸಭೆಯನ್ನ ನಡೆಸಿದ್ರು. ಇನ್ ಕೇಸ್ ಯುದ್ಧ ಸಂದರ್ಭ ಬಂದ್ರೆ ದೇಶದ ಭದ್ರತೆ ದೃಷ್ಟಿಯಲ್ಲಿ, ಹಾಗೆ ಆರ್ಥಿಕ ಪೂರೈಕೆಯ ವಿಚಾರದಲ್ಲಿ, ಹಾಗೆ ರಾಜಕೀಯ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ, ಹೀಗೆ 3 ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ಕಡೆ ಇದೆಲ್ಲವನ್ನ ಗಮನಿಸಿದ್ರೆ ಪಾಕಿಸ್ತಾನದ ಹುಟ್ಟಡಗಿಸೋ, ಪ್ರತಿ ಬಾರಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಂದ ಅಟ್ಯಾಕ್, ಅದಾದ ನಂತರದಲ್ಲಿ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿತ್ತು ಭಾರತದ ಉತ್ತರ. ಆದರೆ ಈ ಬಾರಿ ಮತ್ತೊಮ್ಮೆ ಭಾರತದ ಕಡೆಗೆ ತಿರುಗಿ ನೋಡ್ಲಿಕ್ಕೂ ಪಾಕಿಸ್ತಾನ ನಡುಗುವ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇರೋ ರೀತಿಯಲ್ಲಿದೆ ಕೇಂದ್ರ ಸರ್ಕಾರ. ಮೋದಿ ತಲೆಯಲ್ಲಿ ಹಾಗಾದ್ರೆ ಯಾವ ರೀತಿಯ ಯುದ್ಧದ ಪ್ಲಾನ್ ಸಿದ್ಧವಾಗಿದೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ರಾತ್ರೋರಾತ್ರಿ ಪಾಕಿಸ್ತಾನದ ಮೇಲೆ ಮತ್ತೊಂದು ಏರ್ ಸ್ಟ್ರೈಕ್ ಆಗತ್ತ. ಸಹಜವಾಗಿ ಜನ ಇದಕ್ಕಿಂತ ಇನ್ನೇನಾದ್ರೂ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬಾಲಕೋಟ್ಗಿಂತ ಪ್ರಖರವಾದ ಅಟ್ಯಾಕ್ ಆಗಬೇಕು ಅನ್ನೋದು ಭಾರತೀಯರ ನಿರೀಕ್ಷೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಇನ್ನೇನು ಮಾಡಬಹುದು, ಯಾವ ರೀತಿಯ ಆಯ್ಕೆ ಇದೆ ಅಂತ ಗಮನಿಸಿದಾಗ ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡೆಯೋದಕ್ಕೆ ಸೂಕ್ತ ಸಮಯ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರ ಭಾಗವಾಗಿ ಪಿಒಕೆಯಲ್ಲಿರುವ ಉಗ್ರರ ಶಿಬಿರಗಳ ಮೇಲೆ ಭಾರತ ದಾಳಿಯನ್ನ ನಡೆಸುವ ಸಾಧ್ಯತೆಗಳಿದೆ. ಇಸ್ರೇಲ್ ಮಾದರಿಯಲ್ಲೇ ಉಗ್ರರ ಮೇಲೆ ಭಾರತ ದಾಳಿಯನ್ನ ನಡೆಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಮರಳಿ ಪಿಒಕೆಯನ್ನ ವಶಕ್ಕೆ ಪಡೆಯೋ ಬಗ್ಗೆ ಕೂಡ ಪ್ಲಾನ್ ನಡೆಸಲಾಗ್ತಾ ಇದೆಯಾ ಅನ್ನೋ ಸಹಜ ಕುತೂಹಲ. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ ಮಾಡೋ ಬಗ್ಗೆ ಕೂಡ ತಂತ್ರಗಾರಿಕೆ ರಚಿಸ್ತಾ ಇರೋ ಸಾಧ್ಯತೆ ಇದೆ. ಭಾರತದ ಬತ್ತಳಿಕೆಯಲ್ಲಿ ಅಗಾಧವಾದ ಹಾಗೆ ಮಾರಣಾಂತಿಕ ಅನಿಸುವಂತಹ ದಾಳಿಯನ್ನ ಮಾಡಬಲ್ಲ ಅನೇಕ ಅಸ್ತ್ರಗಳಿದೆ. ಅಗ್ನಿ, ಪೃಥ್ವಿ, ಬ್ರಹ್ಮೋಸ್, ಈ ಅಸ್ತ್ರಗಳನ್ನ ಏಕಕಾಲದಲ್ಲೇ ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡುವ ನಿರ್ಧಾರಕ್ಕೆ ಭಾರತೀಯ ಸೇನಾಪಡೆ ಬರುತ್ತಾ ಕುತೂಹಲ ಇದೆ. 3 ಸೇನಾಪಡೆಗಳಿಂದ ಒಮ್ಮೆಲೆ ಸ್ಟ್ರೈಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ವಾಯುಪಡೆ ಯುದ್ಧದ ತಾಲೀಮನ್ನು ನಡೆಸಿದೆ. ಹಾಗೆ ಭಾರತೀಯ ನೌಕಾಪಡೆ ಕೂಡ ತನ್ನ ಆಯಕಟ್ಟಿನ ಜಾಗಗಳಲ್ಲಿ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡ್ತಾ ಇದೆ. ಭೂಸೇನೆ ಅಂತೂ ಸದಾ ಸನ್ನದ್ದವಾಗಿದ್ದೇವೆ ಯುದ್ಧಕ್ಕೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಹೀಗೆ 3 ಪಡೆಗಳು ಕೂಡ ಭೂ, ವಾಯು ಹಾಗೆ ನೌಕಾದಳ ಸತತವಾಗಿ ದಾಳಿಯನ್ನ ಮಾಡುವ ವ್ಯೂಹವನ್ನ ರಚಿಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನಕ್ಕೆ ಜಲ ದಿಗ್ಬಂಧನವನ್ನ ವಿಧಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಐಎನ್ಎಸ್ ವಿಕ್ರಾಂತ್ ಅರಬ್ಬಿ ಸಮುದ್ರದಲ್ಲಿ ತನ್ನ ಗಸ್ತನ್ನ ಹೆಚ್ಚು ಮಾಡಿದೆ. ಅಗತ್ಯ ಬಿದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೂ ಕೂಡ ಭಾರತದ ಹೆಮ್ಮೆಯ ಸೇನಾಪಡೆ ಸಿದ್ಧವಾಗಿದೆ. ಕಾದು ನೋಡೋಣ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ, ಯಾವ ಸಮಯದಲ್ಲಿ, ಯಾವಾಗ ಭಾರತದ ಸೇನಾಪಡೆ ಉತ್ತರ ಕೊಡುತ್ತೆ, ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಅಮಾಯಕ ನಾಗರಿಕರ ಹತ್ಯೆಯ ವಿಚಾರ. ಸೇನಾಪಡೆಗೇನೋ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೇನಾಗಬಹುದು ಅನ್ನೋ ಕುತೂಹಲ ಸಹಜವಾಗೇ ಇದೆ. ನಿನ್ನೆಯಿಂದಲೂ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸರಣಿ ಸಭೆಗಳು. ಇವತ್ತು ಬೆಳಗ್ಗೆನೆ 3 ಅತ್ಯಂತ ಮಹತ್ವಪೂರ್ಣವಾದ ಸಭೆಯನ್ನ ನಡೆಸಿದ್ರು. ಇನ್ ಕೇಸ್ ಯುದ್ಧ ಸಂದರ್ಭ ಬಂದ್ರೆ ದೇಶದ ಭದ್ರತೆ ದೃಷ್ಟಿಯಲ್ಲಿ, ಹಾಗೆ ಆರ್ಥಿಕ ಪೂರೈಕೆಯ ವಿಚಾರದಲ್ಲಿ, ಹಾಗೆ ರಾಜಕೀಯ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ, ಹೀಗೆ 3 ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ಕಡೆ ಇದೆಲ್ಲವನ್ನ ಗಮನಿಸಿದ್ರೆ ಪಾಕಿಸ್ತಾನದ ಹುಟ್ಟಡಗಿಸೋ, ಪ್ರತಿ ಬಾರಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಂದ ಅಟ್ಯಾಕ್, ಅದಾದ ನಂತರದಲ್ಲಿ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿತ್ತು ಭಾರತದ ಉತ್ತರ. ಆದರೆ ಈ ಬಾರಿ ಮತ್ತೊಮ್ಮೆ ಭಾರತದ ಕಡೆಗೆ ತಿರುಗಿ ನೋಡ್ಲಿಕ್ಕೂ ಪಾಕಿಸ್ತಾನ ನಡುಗುವ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇರೋ ರೀತಿಯಲ್ಲಿದೆ ಕೇಂದ್ರ ಸರ್ಕಾರ. ಮೋದಿ ತಲೆಯಲ್ಲಿ ಹಾಗಾದ್ರೆ ಯಾವ ರೀತಿಯ ಯುದ್ಧದ ಪ್ಲಾನ್ ಸಿದ್ಧವಾಗಿದೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ರಾತ್ರೋರಾತ್ರಿ ಪಾಕಿಸ್ತಾನದ ಮೇಲೆ ಮತ್ತೊಂದು ಏರ್ ಸ್ಟ್ರೈಕ್ ಆಗತ್ತ. ಸಹಜವಾಗಿ ಜನ ಇದಕ್ಕಿಂತ ಇನ್ನೇನಾದ್ರೂ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬಾಲಕೋಟ್ಗಿಂತ ಪ್ರಖರವಾದ ಅಟ್ಯಾಕ್ ಆಗಬೇಕು ಅನ್ನೋದು ಭಾರತೀಯರ ನಿರೀಕ್ಷೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಇನ್ನೇನು ಮಾಡಬಹುದು, ಯಾವ ರೀತಿಯ ಆಯ್ಕೆ ಇದೆ ಅಂತ ಗಮನಿಸಿದಾಗ ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡೆಯೋದಕ್ಕೆ ಸೂಕ್ತ ಸಮಯ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರ ಭಾಗವಾಗಿ ಪಿಒಕೆಯಲ್ಲಿರುವ ಉಗ್ರರ ಶಿಬಿರಗಳ ಮೇಲೆ ಭಾರತ ದಾಳಿಯನ್ನ ನಡೆಸುವ ಸಾಧ್ಯತೆಗಳಿದೆ.
ಇಸ್ರೇಲ್ ಮಾದರಿಯಲ್ಲೇ ಉಗ್ರರ ಮೇಲೆ ಭಾರತ ದಾಳಿಯನ್ನ ನಡೆಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಮರಳಿ ಪಿಒಕೆಯನ್ನ ವಶಕ್ಕೆ ಪಡೆಯೋ ಬಗ್ಗೆ ಕೂಡ ಪ್ಲಾನ್ ನಡೆಸಲಾಗ್ತಾ ಇದೆಯಾ ಅನ್ನೋ ಸಹಜ ಕುತೂಹಲ. ಪಾಕಿಸ್ತಾನದ ಮೇಲೆ ಕ್ಷಿಪಣಿ ದಾಳಿ ಮಾಡೋ ಬಗ್ಗೆ ಕೂಡ ತಂತ್ರಗಾರಿಕೆ ರಚಿಸ್ತಾ ಇರೋ ಸಾಧ್ಯತೆ ಇದೆ. ಭಾರತದ ಬತ್ತಳಿಕೆಯಲ್ಲಿ ಅಗಾಧವಾದ ಹಾಗೆ ಮಾರಣಾಂತಿಕ ಅನಿಸುವಂತಹ ದಾಳಿಯನ್ನ ಮಾಡಬಲ್ಲ ಅನೇಕ ಅಸ್ತ್ರಗಳಿದೆ. ಅಗ್ನಿ, ಪೃಥ್ವಿ, ಬ್ರಹ್ಮೋಸ್ ಈ ಅಸ್ತ್ರಗಳನ್ನ ಏಕಕಾಲದಲ್ಲೇ ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡುವ ನಿರ್ಧಾರಕ್ಕೆ ಭಾರತೀಯ ಸೇನಾಪಡೆ ಬರುತ್ತಾ ಕುತೂಹಲ ಇದೆ. 3 ಸೇನಾಪಡೆಗಳಿಂದ ಒಮ್ಮೆಲೆ ಸ್ಟ್ರೈಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ವಾಯುಪಡೆ ಯುದ್ಧದ ತಾಲೀಮನ್ನು ನಡೆಸದೆ, ಹಾಗೆ ಭಾರತೀಯ ನೌಕಾಪಡೆ ಕೂಡ ತನ್ನ ಆಯಕಟ್ಟಿನ ಜಾಗಗಳಲ್ಲಿ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡ್ತಾ ಇದೆ. ಭೂಸೇನೆ ಅಂತೂ ಸದಾ ಸನ್ನದ್ದವಾಗಿದ್ದೇವೆ ಯುದ್ಧಕ್ಕೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಹೀಗೆ 3 ಪಡೆಗಳು ಕೂಡ ಭೂ, ವಾಯು ಹಾಗೆ ನೌಕಾದಳ ಸತತವಾಗಿ ದಾಳಿಯನ್ನ ಮಾಡುವ ವ್ಯೂಹವನ್ನ ರಚಿಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನಕ್ಕೆ ಜಲ ದಿಗ್ಬಂಧನವನ್ನ ವಿಧಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಐಎನ್ಎಸ್ ವಿಕ್ರಾಂತ್ ಅರಬ್ಬಿ ಸಮುದ್ರದಲ್ಲಿ ತನ್ನ ಗಸ್ತನ್ನ ಹೆಚ್ಚು ಮಾಡಿದೆ. ಅಗತ್ಯ ಬಿದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೂ ಕೂಡ ಭಾರತದ ಹೆಮ್ಮೆಯ ಸೇನಾಪಡೆ ಸಿದ್ಧವಾಗಿದೆ. ಕಾದು ನೋಡೋಣ ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ, ಯಾವ ಸಮಯದಲ್ಲಿ, ಯಾವಾಗ ಭಾರತದ ಸೇನಾಪಡೆ ಉತ್ತರ ಕೊಡುತ್ತೆ, ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ. ಪಹಲ್ಗಾಮ್ನಲ್ಲಿ ನಡೆದ 26 ಮಂದಿ ಅಮಾಯಕ ನಾಗರಿಕರ ಹತ್ಯೆಯ ವಿಚಾರಕ್ಕೆ ಸೇನಾಪಡೆಗೇನೋ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೇನಾಗಬಹುದು ಅನ್ನೋ ಕುತೂಹಲ ಸಹಜವಾಗೇ ಇದೆ. ನಿನ್ನೆಯಿಂದಲೂ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸರಣಿ ಸಭೆಗಳು. ಇವತ್ತು ಬೆಳಗ್ಗೆನೆ 3 ಅತ್ಯಂತ ಮಹತ್ವಪೂರ್ಣವಾದ ಸಭೆಯನ್ನ ನಡೆಸಿದ್ರು. ಇನ್ ಕೇಸ್ ಯುದ್ಧ ಸಂದರ್ಭ ಬಂದ್ರೆ ದೇಶದ ಭದ್ರತೆ ದೃಷ್ಟಿಯಲ್ಲಿ, ಹಾಗೆ ಆರ್ಥಿಕ ಪೂರೈಕೆಯ ವಿಚಾರದಲ್ಲಿ, ಹಾಗೆ ರಾಜಕೀಯ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ, ಹೀಗೆ 3 ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ಕಡೆ ಇದೆಲ್ಲವನ್ನ ಗಮನಿಸಿದ್ರೆ ಪಾಕಿಸ್ತಾನದ ಹುಟ್ಟಡಗಿಸೋ, ಪ್ರತಿ ಬಾರಿ ಪಾಕಿಸ್ತಾನದಿಂದ, ಪಾಕಿಸ್ತಾನ ಪ್ರಾಯೋಜಿತ ಉಗ್ರರಿಂದ ಅಟ್ಯಾಕ್ ಅದಾದ ನಂತರದಲ್ಲಿ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿತ್ತು ಭಾರತದ ಉತ್ತರ. ಆದರೆ ಈ ಬಾರಿ ಮತ್ತೊಮ್ಮೆ ಭಾರತದ ಕಡೆಗೆ ತಿರುಗಿ ನೋಡ್ಲಿಕ್ಕೂ ಪಾಕಿಸ್ತಾನ ನಡುಗುವ ನಿಟ್ಟಿನಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇರೋ ರೀತಿಯಲ್ಲಿದೆ ಕೇಂದ್ರ ಸರ್ಕಾರ. ಮೋದಿ ತಲೆಯಲ್ಲಿ ಹಾಗಾದ್ರೆ ಯಾವ ರೀತಿಯ ಯುದ್ಧದ ಪ್ಲಾನ್ ಸಿದ್ಧವಾಗಿದೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ರಾತ್ರೋರಾತ್ರಿ ಪಾಕಿಸ್ತಾನದ ಮೇಲೆ ಮತ್ತೊಂದು ಏರ್ ಸ್ಟ್ರೈಕ್ ಆಗತ್ತಾ? ಸಹಜವಾಗಿ ಜನ ಇದಕ್ಕಿಂತ ಇನ್ನೇನಾದ್ರೂ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬಾಲಕೋಟ್ಗಿಂತ ಪ್ರಖರವಾದ ಅಟ್ಯಾಕ್ ಆಗಬೇಕು ಅನ್ನೋದು ಭಾರತೀಯರ ನಿರೀಕ್ಷೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಇನ್ನೇನು ಮಾಡಬಹುದು, ಯಾವ ರೀತಿಯ ಆಯ್ಕೆ ಇದೆ ಅಂತ ಗಮನಿಸಿದಾಗ ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡೆಯೋದಕ್ಕೆ ಸೂಕ್ತ ಸಮಯ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ.